ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ ಬಂದು ನಾವು ಮಂಡ್ಯ ಟು ಮುರುಡೇಶ್ವರಕ್ಕೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾನು ನನ್ನ ಫ್ಯಾಮಿಲಿ ಜೊತೆ, ಅಂದರೆ ನನ್ನ ಹಸ್ಬೆಂಡ್ ಇಲ್ಲ, ಸೊ ನನ್ನ ಕುಟುಂಬ, ನನ್ನ ತವ್ರ ಮನೆಯವ್ರ ಜೊತೆ ನಾನು ಹೋಗ್ತಾ ಇರೋದು. ನಮ್ಮ ಮಮ್ಮಿ ಡ್ಯಾಡಿಯವ್ರ ಜೊತೆ, ನಮ್ಮ ಸಿಸ್ಟರ್ ಅವ್ರ ಮಕ್ಕಳು ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಈಗ 10:30ಗೆಲ್ಲ ಟ್ರೈನ್ ಬರುತ್ತೆ, ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಿ ನನ್ನ ಮಕ್ಕಳು. ಮೋನು ಹಾಯ್ ಮೇಡಮ್. ನಾವೆಲ್ಲ ಇವತ್ತು ಮುರುಡೇಶ್ವರಕ್ಕೆ ಹೊರಡ್ತಾ ಇದ್ದೀವಿ. ಸೊ ಟ್ರೈನ್ಗಾಗಿ ವೆಯ್ಟಿಂಗು. ನನಗೆ ಡ್ಯಾಡಿ ಕಾಲ್ ಮಾಡಿ ಹೇಳಿದರು ಮುರುಡೇಶ್ವರ ಎಕ್ಸ್ಪ್ರೆಸ್ಗೂ ಮೊದಲು ಮೈಸೂರು ಟ್ರೈನ್ ಬರುತ್ತೆ ಅಂತ. ಹಾಗಾಗಿ ನಾನೊಂದು ವೀಡಿಯೋ ಸಹ ಮಾಡಿಕೊಂಡೆ. ನೆಕ್ಸ್ಟ್ 10 ಮಿನಿಟ್ಸ್ಗೆ ಮುರುಡೇಶ್ವರ ಎಕ್ಸ್ಪ್ರೆಸ್ ಬಂತು. ನಾನು ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಮೀಟ್ ಮಾಡಿದೆ. ನನ್ನ ಸಿಸ್ಟರು ಬ್ಯಾಂಗ್ಳೂರ್ ಟು ಮುರುಡೇಶ್ವರ ಟಿಕೆಟ್ ತೊಗೊಂಡಿದ್ಲು. ಡ್ಯಾಡಿ, ಮಮ್ಮಿ ಆ್ಯಂಡ್ ನಮ್ಮ ಅಕ್ಕ ಅವರಿಬ್ಬರು ಮಕ್ಕಳೆಲ್ಲ ಚನ್ನಪಟ್ಟಣ ಟು ಮುರುಡೇಶ್ವರಕ್ಕೆ ಟಿಕೆಟ್ ತೊಗೊಂಡಿದ್ರು. ನಾವು 3 ಜನ ಮಂಡ್ಯ ಟು ಮುರುಡೇಶ್ವರಕ್ಕೆ ಟಿಕೆಟ್ ತೊಗೊಂಡ್ವಿ. ತಾತ ಮೊಮ್ಮಗಳು ನೋಡಿ ಹೇಗೆ ಆಡ್ತಾ ಇದ್ದಾರೆ. ಮೈಸೂರು ತನಕ ಸ್ವಲ್ಪ ಕ್ರೌಡ್ ಇತ್ತು. ಮೈಸೂರು ಬಂದಾಗ ಆಲ್ಮೋಸ್ಟ್ ಎಲ್ಲ ಪ್ಯಾಸೆಂಜರ್ಸು ಇಳ್ಕೊಂಡ್ರು. ಆಮೇಲೆ ನಾವು ಆರಾಮಾಗೆ ಟ್ರಾವೆಲ್ ಮಾಡಿದ್ವಿ. ಸೊ ಇವರು ನಮ್ಮ ಡ್ಯಾಡಿ ಆ್ಯಂಡ್ ನನ್ನ ಫ್ಯಾಮಿಲಿಯವರೆಲ್ಲ ಒಟ್ಟಾಗಿ ಸೇರೋದೇ ಒಂಥರ ಖುಷಿ. 6 ಜನ ಮೊಮ್ಮಕ್ಕಳು ಒಟ್ಟಿಗೆ ಸೇರಿದ್ರೋ ಕಾರಣ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ನಾವು ಕೆಲವೊಂದಷ್ಟು ವೀಡಿಯೋಸ್ನ ಮಾಡ್ಕೊಳ್ತಾ ಇದ್ವಿ. ಸೊ ನಾನು ಬೆಳಗಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಶುಭರಾತ್ರಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಗುಡ್ ಮಾರ್ನಿಂಗ್. ಎಲ್ಲರೂ ಕಾಫಿ ಆಯಿತು ಅಂತ ಅಂದ್ಕೊಳ್ತೀನಿ. ನೈಟೆಲ್ಲ ಯಾವ್ಯಾವ ಸ್ಟೇಷನ್ನ ಮೂವ್ ಆದ್ವಿ ಅಂತ ಹೇಳ್ತೀನಿ. ಫಸ್ಟು ಮಂಡ್ಯ, ನೆಕ್ಸ್ಟ್ ಮೈಸೂರು ಜಂಕ್ಷನ್, ಕೃಷ್ಣರಾಜನಗರ, ಹೊಳೆ ನರಸೀಪುರ, ಹಾಸನ್ ಜಂಕ್ಷನ್, ಸಕಲೇಶ್ಪುರ್ ಆ್ಯಂಡ್ ಸುಬ್ರಹ್ಮಣ್ಯ ರೋಡ್. ಇಷ್ಟು ಸ್ಟೇಷನ್ನ ಬಿಟ್ಟು ಮೂವ್ ಆಗಿದ್ದೀವಿ. ಟ್ರೈನ್ನಲ್ಲಿ ಮಂಗಳೂರವರು ಸಿಕ್ಕಿದ್ರು. ಅವರಿಂದ ಕೆಲವೊಂದು ಇನ್ಫಾರ್ಮೇಷನ್ ನನಗೆ ಸಿಕ್ತು. ಇಲ್ಲಿ ಆಳವಾದ ಹೊಂಡಗಳಿವೆ ಅಂತ ಹೇಳಿದರು. ಹೊಂಡ ಅನ್ನೋ ಒಂದು ಹೊಸ ನೇಮ್ನ ಕೇಳಿದ್ದಿದೆ ಫಸ್ಟ್ ಟೈಮ್. ಸೊ ನಾವು 1 o'clock ಆಗಿತ್ತು ನೈಟು. ಆಗ ನಾವು ಆ ಹೊಂಡವನ್ನು ನೋಡಿದ್ವಿ. ತುಂಬಾ ಆಳವಾಗಿದೆ, ಹಾಗೆ ಭಯಾನಕವಾಗೂ ಸಹ ಇತ್ತು. ಹೊಂಡ ಬಂದಾಗ ಟ್ರೈನು ತುಂಬಾ ಸ್ಲೋ ಆಗಿ ಹೋಗ್ತಾಯಿತ್ತು. ಕಾರಣ ಅಲ್ಲಲ್ಲೇ ಮಣ್ಣು ಕುಸಿತಗಳು ಆಗ್ತಾವಂತೆ ಈ ಸೈಡೆಲ್ಲ. ಆದ್ದರಿಂದ ಟ್ರೈನು ತುಂಬಾ ನಿಧಾನವಾಗಿ ಚಲಿಸ್ತಾ ಇತ್ತು. ತುಂಬ ಕತ್ಲೆ ಇದ್ದ ಕಾರಣ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ನಾವು ನೋಡಿದ್ವಿ, ತುಂಬಾ ಸಖತ್ತಾಗಿದೆ ಪ್ಲೇಸು. ಮಾರ್ನಿಂಗ್ ಟ್ರೈನಿಗೆ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ಘಾಟ್ ಸೆಕ್ಷನ್ ಆಗಿರೋ ಕಾರಣ ತುಂಬಾ ಸುರಂಗ ಮಾರ್ಗಗಳು ಸಹ ಇವೆ ಅಂತ ತಿಳಿಸ್ಕೊಟ್ರು. ಇಲ್ಲಿನ ವೆದರ್ಗೆ ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ. ತುಂಬಾ ಹಿಮ ಬೀಳ್ತಾ ಇದೆ. ಹಚ್ಚು ಹಸಿರಾಗಿ ಕೂಡಿದ ಗಿಡ ಮರಗಳು, ಹಾಗೆ ಹೊಳೆ ನದಿಗಳು. ಇಲ್ಲಿನ ವಾತಾವರಣ ನನಗೆ ತುಂಬಾ ಇಷ್ಟ ಆಯಿತು. ಹೊರಗಡೆ ಟ್ರಿಪ್ಗೆ ಹೋಗಬೇಕು ಅಂದಾಗ 15 ದಿನ, 1 ವಾರ ಮುಂಚೆನೇ ಪ್ಲ್ಯಾನ್ ಮಾಡ್ತೀವಿ. ಬಟ್ ಈ ಸಾರಿ ಏನಾಯಿತು ಅಂದರೆ ನಮಗೆ ಬಿಗ್ ಸರ್ಪ್ರೈಸ್. 1 ಡೇಲೇ ನಾವು ಫಿಕ್ಸ್ ಆಗಿದ್ದು. ಸೊ ಮಕ್ಕಳೆಲ್ಲ ವೆಡ್ನೆಸ್ಡೇ ಸ್ಕೂಲ್ಗೆ ಹೋಗಿದ್ರು. ನನ್ನ ಸಿಸ್ಟರ್ ಕಾಲ್ ಮಾಡಿ ಮಕ್ಕಳಿಗೆಲ್ಲ 4 days ರಜೆ ಇದೆ, ಥರ್ಸ್ಡೇ ನೈಟು ಮುರುಡೇಶ್ವರಕ್ಕೆ ಟ್ರಿಪ್ ಹಾಕೋಣ ಅಂತ ಹೇಳಿದ್ರು. ಬಟ್ ನಾನು ಇವತ್ತು ನೈಟೇ ಹೋಗೋಣ ಅಂತ ಹೇಳಿದೆ. 3 ದಿನ ಪ್ಲೇಸೆಲ್ಲ ನೋಡಿಕೊಂಡು ರಿಟರ್ನ್ ಆದಾಗ ಸಂಡೇ 1 ದಿನನಾರು ರೆಸ್ಟ್ ಮಾಡೋಕ್ಕೆ ಮಕ್ಕಳಿಗೆಲ್ಲ ಈಸಿ ಆಗುತ್ತೆ ಅಂತ ಹೇಳಿ ನಾವು ವೆಡ್ನೆಸ್ಡೇ ನೈಟೇ ಹೊರಟ್ವಿ. ಇಲ್ಲೆಲ್ಲ ಮನೆಗಳು ಕಡಿಮೆ, ಎಲ್ಲಿಗೋ ಒಂದೊಂದು ಮನೆಗಳು ಕಾಣಿಸುತ್ತೆ. ಅತಿ ಹೆಚ್ಚು ಅಡಿಕೆ ಮರ, ತೆಂಗಿನ ಮರಗಳನ್ನ ನಾವು ನೋಡ್ಬೋದು. ನನ್ನ ಹಸ್ಬೆಂಡು ವೆಡ್ನೆಸ್ಡೇ ನೈಟೇ ಅವ್ರ ಫ್ರೆಂಡ್ ಜೊತೆ ತಿರುಪತಿಗೆ ಟ್ರಿಪ್ ಹಾಕಿದ್ರು. ಸೊ ನಾವು 3 ಜನ ನಮ್ಮ ಫ್ಯಾಮಿಲಿಯವ್ರ ಜೊತೆ ವೆಡ್ನೆಸ್ಡೇ ನೈಟು ಈ ಕಡೆ ಟ್ರಿಪ್ ಹಾಕಿದ್ವಿ. ನಮ್ಮ ಫ್ಯಾಮಿಲಿಯವರೆಲ್ಲ ಸಿಗಂದೂರು, ತಿರುಪತಿಗೆಲ್ಲ ಲಾಂಗ್ ಜರ್ನಿ ಮಾಡಿದ್ದೀವಿ. ಬಟ್ ನಾನು ಈ ಸೈಡು ಯಾವಾಗಲೂ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ವಿಸಿಟ್ ಮಾಡ್ತಾ ಇರೋದು. ಪ್ಲೇಸ್ ಅಂತೂ ಸಖತ್ತಾಗಿದೆ. ಮಂಡ್ಯ ಟು ಮುರುಡೇಶ್ವರ್ 423 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮ 3 ಜನಕ್ಕೆ 490 rupees ಚಾರ್ಜ್ ಆಯಿತು. ನೈಟು 10:30 PM ಹತ್ತಿದ್ರೆ ನೆಕ್ಸ್ಟ್ ಡೇ ನಾವು 2 PM ರೀಚ್ ಆಗ್ತೀವಿ. ಡ್ಯಾಡಿ ಎಲ್ಲ ತುಂಬಾ ಪ್ಲೇಸಸ್ನ ವಿಸಿಟ್ ಮಾಡಿದ್ದಾರೆ. ಹಾಗಾಗಿ ನಮಗೆ ಡ್ಯಾಡಿ ಇದರಿಂದ ನಮ್ಗೆ ಯಾವುದೇ ರೀತಿ ಭಯ ಅನ್ನಿಸ್ಲಿಲ್ಲ. ಸೊ ಚೆನ್ನಾಗೇ ಜರ್ನಿ ಮಾಡಿದ್ವಿ. ಈಗ ನೆಕ್ಸ್ಟ್ ಸ್ಟೇಷನ್ ಬಂದು ಪುತ್ತೂರು. ಒಂದೊಂದು ಊರಲ್ಲೂ ಒಂದೊಂದು ಫೇಮಸ್ ಟೆಂಪಲ್ನ ನಾವು ನೋಡ್ಬೋದು. ಮಂಗಳೂರಲ್ಲಿ ಬೀಚು, ಕುಕ್ಕೆಲಿ ಕುಕ್ಕೆ ಸುಬ್ರಹ್ಮಣ್ಯ, ಉಡುಪಿಲಿ ಶ್ರೀ ಕೃಷ್ಣನ ಟೆಂಪಲ್,
ಬೈಂದೂರಲ್ಲಿ ಕೊಲ್ಲೂರು ಮೂಕಾಂಬಿಕೆ ಅಮ್ಮನವರ ದೇವಸ್ಥಾನ, ಕುಂದಾಪುರ, ಹಾಗೆ ಮುರುಡೇಶ್ವರ, ಹೊನ್ನಾವರ, ಗೋಕರ್ಣ ತುಂಬಾ ಪ್ಲೇಸಸ್ನ ನಾವು ನೋಡ್ಬೋದು. ಇದಕ್ಕೆಲ್ಲ ಓನ್ ವೆಹಿಕಲ್ ಇದ್ದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಸಡನ್ಲಿ ಪ್ಲ್ಯಾನ್ ಮಾಡಿದ್ರಿಂದ ಟ್ರೈನೇ ಬೆಸ್ಟ್ ಅಂತ ಹೇಳಿ ಟ್ರೈನ್ಗೆ ಹೊರಟ್ವಿ. ಯಾರೆಲ್ಲ ಈ ಸೈಡ್ ಬಂದಿಲ್ಲ ಒಂದು ಸಾರಿ ವಿಸಿಟ್ ಮಾಡಿ. ನಮಗೆ ಈ ಎಕ್ಸ್ಪೀರಿಯೆನ್ಸ್ ತುಂಬಾ ಲೈಕ್ ಆಯಿತು. ವಿಷ್ಣುವರ್ಧನ್ ಏಕದಂತ ಮೂವಿಲಿ ನೀವು ನೋಡ್ಬೋದು, ಮಗ ಪುತ್ತೂರು ಬಂತ ಅಂತ ಕೇಳ್ತಾರೆ. ಹಾಗೆ ನಾವು ಬಂದಿರೋದು ಸಹ ಪುತ್ತೂರಿಗೆ. ಅಲ್ಲೊಂದು ಕಾಮಿಡಿ ಸೀನು ಸಹ ಆ ಬಸ್ ಒಳಗೆ ನಡೆಯುತ್ತೆ. ರಮೇಶ್ ಜೊತೆ ಕೇಳಿರ್ತಾರೆ, ರಮೇಶ್ ಪ್ರೇಮ ಜೊತೆ. ನೋಡಿ, ಪುತ್ತೂರು ಬಂತು. ಪುತ್ತೂರು ರೈಲ್ವೆ ಸ್ಟೇಷನ್ ಇದು. ನಾವು ಪುತ್ತೂರಿಗೆ ಬಾಯ್ ಬಾಯ್ ಹೇಳ್ತಾ, ಸಿಟಿಲೆಲ್ಲ ಮನೆಗಳು ಹೆಚ್ಚು, ಗಿಡ ಮರಗಳೆಲ್ಲ ಕಡಿಮೆ ಇವೆ. ಸೊ ವೆಹಿಕಲ್ಸ್ ಅಂತೂ ತುಂಬಾ ಆಗಿ ಏರೆಲ್ಲ ಪೊಲ್ಯೂಟ್ ಆಗಿದೆ. ಬಟ್ ಈ ಸೈಡೆಲ್ಲ ಫುಲ್ ಡೆಡ್ ಆಪೋಸಿಟ್ ಇದೆ. ಮನೆಗಳೆಲ್ಲ ಕಡಿಮೆ, ಗಿಡ ಮರಗಳು ಹೆಚ್ಚಾಗಿ ತುಂಬಾ ಫ್ರೆಶ್ ಏರ್ನ ನಾವು ಇಲ್ಲಿ ತಗೊಳ್ಬೋದು. ತುಂಬ ಚೆನ್ನಾಗಿದೆ ಈ ಕಡೆ ಪ್ಲೇಸ್ ಎಲ್ಲ. ಈಗ ನಾವು ಬಂದಿರೋದು ತಿಂಗಳಕಟ್ಟೆ ಹಾಲ್ಟ್ ಅಂತ. ಎಷ್ಟು ದೊಡ್ಡ ಹೊಳೆ ನೋಡಿ. ತುಂಬಾ ಹಿಮ ಕೂಡಿರೋ ಕಾರಣ ನಿಮಗೆ ಬ್ಲರ್ರಾಗೆ ಕಾಣಿಸ್ತಾ ಇದೆ. ಅದೆಲ್ಲ ತುಂಬ ಹಿಮ ಬೀಳ್ತಾ ಇದೆ ಆ ಸೈಡೆಲ್ಲ. ಇಲ್ಲೆಲ್ಲ ಮಳೆ ಬಂದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಹೇಳಿದ್ರು. ಯಾಕಂದರೆ ಇಲ್ಲೆಲ್ಲ ಅತಿ ಹೆಚ್ಚು ಹೊಳೆಗಳು, ಹೊಂಡಗಳು, ಹಾಗೆ ಬೀಚ್ಗಳು ಸಹ ಇವೆ. ಸೊ ಹಾಗಾಗಿ ಈಗ ನಮ್ಮ ಸಿಟಿ ಸೈಡಲ್ಲೆಲ್ಲ ಮಳೆ ಬಂತು ಅಂದ ತಕ್ಷಣವೇ ಮನೆಗಳಿಗೆಲ್ಲ ನೀರು ನುಗ್ಗುತ್ತೆ. ಬಟ್ ಈ ಕಡೆ ಯಾವುದೇ ರೀತಿ ಒಂದಿನವೂ ಆ ಥರ ತೊಂದರೆ ಆಗಿಲ್ಲ ಅಂತ ನಮಗೆ ಹೇಳಿದ್ರು. ಬೀಚ್ಗಳು ಹೆಚ್ಚಾಗಿರೋದ್ರಿಂದ ತಾಪಮಾನವೂ ಸಹ ಹೆಚ್ಚಾಗಿದೆ. ಸೊ ನಮಗಂತೂ 8 ಗಂಟೆ 9 ಗಂಟೆ ಆಗ್ತಾ ಇದ್ದಂಗೆ ತುಂಬಾ ಸೆಕೆ ಸ್ಟಾರ್ಟ್ ಆಯಿತು. ಫ್ಯಾನ್ ಹಾಕಿದ್ರೂ ಯಾವುದೇ ರೀತಿಯ ಸೆಕೆ ಅವಾಯ್ಡ್ ಅಂತೂ ಆಗಲೇ ಇಲ್ಲ. ಅಷ್ಟು ಬಿಸಿಲು ಈ ಸೈಡೆಲ್ಲ. ಇಲ್ಲಿಯವ್ರಿಗೆಲ್ಲ ಅದು ಅಡ್ಜಸ್ಟ್ ಆಗಿದೆ. ಬಟ್ ನಮಗೆ ಈ ವಾತಾವರಣ ಹೊಸದು. 6 ಜನ ಮೊಮ್ಮಕ್ಕಳು ಸೇರಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಸೊ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ಇನ್ನು ನಮ್ಮ ನೆಕ್ಸ್ಟ್ ಸ್ಟೇಷನ್ ಬಂದು ಬಂಟ್ವಾಳ. ಬಂಟ್ವಾಳ ರೈಲ್ವೆ ಸ್ಟೇಷನ್ನ ಬಿಟ್ಟು ಮೂವ್ ಆನ್ ಆದ್ವಿ. ಈ ಸೈಡೆಲ್ಲ ಎಸ್ಟೇಟ್ ರೀತಿ ಸಿಂಗಲ್ ಮನೆಗಳನ್ನ ನೋಡ್ಬೋದು. ಬಂಟ್ವಾಳದಲ್ಲೇ ನಾನು ಅತಿ ಹೆಚ್ಚು ಮನೆಗಳನ್ನ ನೋಡಿದ್ದು. ಇಲ್ಲಿ ಸ್ವಲ್ಪ ಸಿಟಿ ರೀತಿಯೇ ಇದೆ. ನಮ್ಮ ನೆಕ್ಸ್ಟ್ ಸ್ಟೇಷನ್ ಬಂದು ಮಂಗಳೂರು ಜಂಕ್ಷನ್. ಮಂಗಳೂರು ಅಂತ ಎಲ್ಲ ನಾವು ಮ್ಯಾಪಲ್ಲಿ ನೋಡಿದ್ದಷ್ಟೇ, ಯಾವತ್ತೂ ನಾವು ಈ ಸೈಡ್ ಬಂದವರೇ ಅಲ್ಲ. ಸೊ ನನಗಂತೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈಗಾಗಲೇ ಹೋಗಿದ್ದು ಮಂಗಳೂರು ಜಂಕ್ಷನ್. ಸೊ ಈಗ ಬರ್ತಾ ಇರೋದು ಮಂಗಳೂರು ಸ್ಟೇಷನ್. ಇದೆಲ್ಲ ನೋಡಿ ಮನೆಗಳೇ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ. ಈಗ ನಾವು ಮಂಗಳೂರು ಜಂಕ್ಷನ್ ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ನೆಕ್ಸ್ಟ್ ಸ್ಟೇಷನ್ ಬಂದು ಮಂಗಳೂರು ಸೆಂಟ್ರಲ್.
ನಾವು ಮಂಗಳೂರಿಗೆ ಎಂಟ್ರಾದ್ವಿ. ಮಂಗಳೂರಲ್ಲೇ ಒಂದು ಹಾಫ್ ಆನ್ ಅವರು ಟ್ರೈನ್ ನಿಲ್ಲಿಸಿದ್ರು. ಸೊ ಹಾಗಾಗಿ ನಾವು ನೈಟ್ ಜರ್ನಿ ಮಾಡಿರೋದ್ರಿಂದ ಸ್ವಲ್ಪ ಹೊತ್ತು ಕೆಳಗಿಳಿಯೋಣ ಅಂತ ಹೇಳಿ ನಾನು ನಮ್ಮ ಡ್ಯಾಡಿ ಕೆಳಗಿಳಿದ್ವಿ. ನಾನು ನಮ್ಮ ಡ್ಯಾಡಿ ನೈಟೆಲ್ಲ ಟ್ರೈನ್ ಜರ್ನಿ ಮಾಡಿರೋದ್ರಿಂದ ಸ್ವಲ್ಪ ಕೈಕಾಲೆಲ್ಲ ಸ್ಟ್ರಕ್ ಆದಾಗ ಅನ್ನಿಸ್ತಿತ್ತು. ಸೊ ಮಂಗಳೂರಲ್ಲಿ ಒಂದು ಹಾಫ್ ಆನ್ ಅವರ್ ನಿಲ್ಲಿಸಿದಾಗ ನಾವೆಲ್ಲ ಕೆಳಗಿಳಿದು ಸ್ವಲ್ಪ ಫ್ರೀ ಆದ್ವಿ. ಮಂಗಳೂರವ್ರ ಭಾಷೆನೇ ಒಂಥರ ಚೆಂದ. ಇಲ್ಲಿ ಅತಿ ಹೆಚ್ಚು ಮೀನುಗಳನ್ನ ಬಳಕೆ ಮಾಡ್ತಾರೆ. ಅತಿ ಹೆಚ್ಚು ಮೀನನ್ನ ತಿನ್ನೋದ್ರಿಂದ ಅವ್ರಿಗೆ ಬುದ್ಧಿಶಕ್ತಿನೂ ಜಾಸ್ತಿ ಇರುತ್ತೆ. ನಾವಿದ್ದೀವಿ ಇವತ್ತು ಮಂಗಳೂರಲ್ಲಿ ಇಂಜಿನ್ನ ಬದಲಾವಣೆ ಮಾಡ್ತಾಯಿದ್ರು. ಸೊ ಇದೇ ಬೇರೆ ರೂಟ್ ಹೋಗುತ್ತಂತೆ, ಅದಕ್ಕೋಸ್ಕರ ಇಲ್ಲಿ ರೂಟ್ನ ಚೇಂಜ್ ಮಾಡ್ತಾಯಿದ್ರು. ಮಂಗಳೂರು ಬಿಟ್ಟಾಗ ಸಿಕ್ಕಿದ್ದೆ ನಮಗೆ ಸುರಂಗ ಮಾರ್ಗ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಷ್ಟು ಘಾಟ್ ಸೆಕ್ಷನಲ್ಲಿ ಸುರಂಗ ಮಾರ್ಗ ಕೊರೆಯೋದು ತುಂಬಾ ಕಷ್ಟವಾದದ್ದು. ನಮ್ಮೆಲ್ಲರಿಗೂ ಯೂಸ್ಫುಲ್ ಆಗೋಕ್ಕೋಸ್ಕರ ಅವರು ಇಷ್ಟೊಂದು ಶ್ರಮ ಪಟ್ಟಿರೋರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಎಷ್ಟು ಹೆಲ್ಪ್ಫುಲ್ ಅಲ್ವಾ, ಎಷ್ಟು ಲಾಂಗ್ ಜರ್ನಿನ ಎಷ್ಟು ಈಸಿಯಾಗಿ ಮಾಡಿದ್ದಾರೆ. ನಾನು ನನ್ನ ಮಗಳು ಅರು ಆ್ಯಂಡ್ ಮೋನು ಆ್ಯಂಡ್ ಆಯುಷ್. ತರ್ಲೆಗಳು ಎಲ್ಲ. ವಿನ್ಯಾಸ್, ವೈನವಿ ಆ್ಯಂಡ್ ಶ್ರೇಯಸ್ ಎಲ್ಲ ಒಟ್ಟು 6 ಜನನೂ ಮೇಲೆ ಸೇರಿಕೊಂಡು ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಆಟ ಆಡ್ತಾಯಿದ್ರು. ಟ್ರೈನ್ ಜರ್ನಿ ಮಾಡಿ ಅಕ್ಕ ಸ್ವಲ್ಪ ಮಲಗಿದ್ಲು. ಅಮ್ಮ ವಿಡಿಯೋ ಮಾಡ್ತಾ ಇದ್ದಾಳೆ ಎದೋಳು ಅಂತ ಹೇಳಿ ಎದೊಳಿಸಿದ್ರು. ನಮ್ಮ ಅಕ್ಕ ನೋಡಿ ಹಿಂಗೆ ಕುತ್ಕೊಂಡ್ಲು. ನನಗಂತೂ ಅವಳು ನೋಡಿ ನಗು ಬರ್ತಾಯಿತ್ತು. ನಾವು ಆಮೇಲೆ ಒಳೆ ನೋಡುವಂತ ಒಳೆ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಡ್ಯಾಡಿ ಆರಾಮ್ಸೆ ಕೂತಿದ್ರು. ನಮ್ಮ ಮಮ್ಮಿ ಅಣ್ಣ ಅಣ್ಣ ಇಬ್ಬರು ಸಿಸ್ಟರ್ಸ್. ಇದು ನಮ್ಮ ಕುಟುಂಬ. ಸೀಟ್ ಖಾಲಿ ಇದ್ದರು, ಮಕ್ಕಳೆಲ್ಲ ಸೇರಿಕೊಂಡು ಸಾಂಗ್ ಆಡ್ಕೊಂಡು ಮೇಲೆ ಸೇರ್ಕೊಂಡಿದ್ರು. ನಂತರ ನಾವೆಲ್ಲ ಹೇಳಿ ಕೆಳಗಿಳಿಸಿದ್ವಿ. ಫ್ಯಾಮಿಲಿ ಎಲ್ಲ ಔಟಿಂಗ್ ಹೋಗೋದೇ ಒಂಥರ ಚೆನ್ನಾಗಿರುತ್ತೆ. ಸೊ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ನಮ್ಮಮ್ಮ ನೋಡಿದ್ರಲ್ಲ ಯಾವ ರೀತಿ ಸಾಂಗ್ ಆಡ್ತಾ ಇದ್ದಾರೆ. ಅವ್ರ ಜೊತೆ ನಾನು ಸೇರಿಕೊಂಡು ಸಾಂಗ್ ಹಾಡಿದೆ. ಇದು ನಮ್ಮ ತುಂಬು ಕುಟುಂಬ. ಸೊ ನೀವು ಎಲ್ಲ ಫ್ಯಾಮಿಲಿ ಜೊತೆ ಬಂದು ಎಂಜಾಯ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಈಗ ಇನ್ನೊಂದು ಸುರಂಗ ಮಾರ್ಗ ಬರುತ್ತೆ.
ಇದು ತುಂಬಾ ದೊಡ್ಡ ಸುರಂಗ ಮಾರ್ಗ, ತುಂಬ ಲಾಂಗ್ ಇತ್ತು. ಆ ಎಲ್ಲ ಸುರಂಗಗಳಿಗೆ ಹೋಲಿಸ್ಕೊಂಡ್ರೆ ಇದು ತುಂಬ ಲೆಂತ್ ಸುರಂಗವಾಗಿ ಕೊರೆದಿದ್ರು. ಇನ್ನೊಂದು ಸುರಂಗ ಮಾರ್ಗ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆ ವಿಡಿಯೋನು ಸಹ ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ತೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಪ್ಲೇಸ್ ಎಲ್ಲ ತುಂಬಾ ಗ್ರೀನರಿ ಆಗಿದೆ. ನೋಡಿ ಮಕ್ಕಳೆಲ್ಲ ಯಾವ ರೀತಿ ಆಟ ಆಡ್ತಾ ಇದ್ದಾರೆ, ಅವ್ರದ್ದೇ ಆದ ಲೋಕದಲ್ಲಿ ಆಟ ಆಡ್ತಾರೆ. ಮೋನು, ವೈನವಿ, ಹೆಂಗೈತೆ ಪ್ಲೇಸು? ಯಾರಿಗಿಷ್ಟ ಆಯ್ತು? ಆಮೇಲೆ ಅದು ಯಾವುದು ಅಂದ್ರಲ್ಲ ಅವರಿಬ್ರು ಕಡೆ ಹೋಯ್ತಲ್ಲ ಒಳಗಡೆ ಸುರಂಗ ಸುರಂಗ ಮಾರ್ಗ ಹೆಂಗಿತ್ತು? ಯಾರೆಲ್ಲ ಈ ರೂಟ್ ಬಂದಿದ್ದೀರಾ ನನಗೆ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಬಂದಿಲ್ಲ ಅವ್ರಿಗೆಲ್ಲ ಯೂಸ್ಫುಲ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಸೊ ನಿಮಗೆ ಇಲ್ಲೊಂದು ಕೆಲವೊಂದು ಕೊಟ್ಟ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರಿಪ್ಷನ್ನು ಫುಲ್ ಫ್ರೀ ಇರುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಇನ್ನೂ ಹೆಚ್ಚಿನ ವೀಡಿಯೋಸ್ನ ನಾನು ನಿಮಗೆ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ಸುರಂಗ ಮಾರ್ಗ ಬರ್ತಾ ಇದೆ. ಸೊ ನಾನು ಆ ವಿಡಿಯೋನು ಸಹ ತೋರಿಸ್ತೀನಿ. ನಮ್ಮಮ್ಮ ನಾನು ವಿಡಿಯೋ ಮಾಡ್ತಾ ಇರೋದು ನಗ್ತಾ ಇದ್ರು. ಈಗ ಮುರುಡೇಶ್ವರ ಬಂತು. ಸೊ ಇನ್ನೊಂದು 2 ಕಿಲೋಮೀಟರ್ ಅಷ್ಟು ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಟ್ಯಾಚ್ಯೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಮಕ್ಕಳೆಲ್ಲ ನನಗೆ ಕಾಣಿಸ್ತು ಅಂತ ಹೇಳ್ತಾ ಇದ್ರು. ಬನ್ನಿ, ಸ್ಟೇಷನ್ ಬಂತು. ನಾವೆಲ್ಲ ಎಲ್ಲಿಗೆ ಬಂದಿದ್ದೀವಿ? ಸೊ ಬನ್ನಿ ಮುರುಡೇಶ್ವರ ಸ್ವಾಮಿ ನೋಡೋಣ. ನಾವೆಲ್ಲ ಮುರುಡೇಶ್ವರ ಸ್ಟೇಷನಲ್ಲಿ ಇಳ್ಕೊಂಡ್ವಿ. ರೈಲ್ವೆ ಸ್ಟೇಷನ್ ಒಳಗೆ ಎಂಟ್ರ್ ಆದ ತಕ್ಷಣವೇ ನಾವು ಈ ಚಿಕ್ಕ ಒಂದು ಮುರುಡೇಶ್ವರ ಸ್ಟ್ಯಾಚ್ಯೂನ ನೋಡ್ಬೋದು. ಸೊ ರೈಲ್ವೆ ಸ್ಟೇಷನಿಂದ ಮುರುಡೇಶ್ವರ ಟೆಂಪಲ್ಗೆ 5 ಕಿಲೋಮೀಟರ್ಸ್ ಆಗುತ್ತೆ. ಆದ ಕಾರಣ ನಾವು 2 ಆಟೋ ಮಾಡಿಕೊಂಡು ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ. ಸೊ ಟೆಂಪಲ್ಗೆ ನಾವು ರೀಚ್ ಆದ್ವಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬೈ ಬಾಯ್.